ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ 3 ಗಂಟೆ ಆಗಿದೆ. ಮನೆಯಿಂದ ಈಗ ಹೋಗ್ತಾ ಇದ್ದೀನಿ. ಮಕ್ಕಳು ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಇಲ್ಲ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಪಿಕಪ್ ಬಂದು 5 ಗಂಟೆ ಹೇಳಿದ್ದಾರೆ ಕಸ್ಟಮರು. ಮನೆಯಿಂದ 1 ಅವರ್ ಬೇಕು. ನಾನು ಲಗೇಜ್ ಎತ್ಕೊಂಡ್ಬಿಟ್ಟು ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀನಿ, ಪಾರ್ಕಿಂಗ್ ಹತ್ರ. ನಿನ್ನೆ ವಾಟರ್ ಸರ್ವಿಸ್ ಮಾಡಿ ನಿಲ್ಲಿಸಿದ್ದು ಗಾಡಿನ. ಇಬ್ನಿಗೆಲ್ಲ ಯಾವ ಥರ ಕಾಣ್ತಾಯಿದ್ದು ನೋಡ್ಬೋದು. ಫುಲ್ ಇಬ್ನಿ ಇದೆ, ಫಾಗ್ ಇದೆ. ಹಾಗೆ ಗಾಡಿ ಬರ್ತಡೆ 6th ಇಯರ್ ಕಂಪ್ಲೀಟ್ ಆಗಿದೆ. ಹ್ಯಾಪಿ ಬರ್ತಡೆ ಚನ್ಮುರಿ. ಗಾಡಿ ಈಟ ಹಾಕ್ಬಿಟ್ಟು ಸ್ವಲ್ಪ ಕ್ಲಾಸ್ ಕ್ಲೀನ್ ಮಾಡ್ಕೊಂಡು ಸಿದ್ಧನ ಸಾಂಗ್ಗಳು ನೋಡ್ಬೋದು, ಕಾಣಿಸ್ತಾರೆ. ದೇವರಿಗೆ ಒಂದು ಕೈ ಮುಗಿದ್ಬಿಟ್ಟು ಡಾರ್ಲಿಂಗ್ನ ಸ್ಟಾರ್ಟ್ ಮಾಡ್ಬೇಕು ಇವಾಗ. ಗಾಡಿ ಸ್ಟಾರ್ಟ್ ಮಾಡೋದಾಯ್ತು. ಫ್ರೆಂಡ್ಸ್, ಮಂತ್ರಾಲಯ ಹೋಗ್ತಾ ಇರೋದು ಭಾನುವಾರ 29th ಡಿಸೆಂಬರು. ಟೋಟಲಿ 3 ಸಲ ರಾಯರು ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರಿ. ಸಲ ಈ ವರ್ಷ 2024 ಗ್ರ್ಯಾಂಡ್ಫುಲಿ ಸಕ್ಸಸ್ಫುಲಿ ಇನ್ ಇಯರ್ ಎಂಡ್. ಫ್ರೆಂಡ್ಸ್, ಮನೆಯಿಂದ ಹೊರಟಿದೆ. ರಾಘವೇಂದ್ರ ಸ್ವಾಮಿದು ಹಾಡೆಲ್ಲ ಹಾಕ್ಯಂಡು ಮಸ್ತಾಗೆ ಹೊರಟಿದ್ದೀನಿ. ತುಂಗ ಫ್ರೆಂಡ್ಸ್, ಏನಂತಂದರೆ ಪಿಕಪ್ ಹೋಗಿ ಟೈಮ್ ಆಗ್ತದೆ. ಆಲ್ರೆಡಿ 5 ಗಂಟೆಗೆ ಹೋಗಬೇಕು. ಟೈಮು 4 ಗಂಟೆ ಆಗ್ತಾ ಬಂತು. 3:15 ಬಿಟ್ಟಿದ್ದು. ಪಿಕಪ್ ಮಾಡ್ಕೊಂಡ್ಮೇಲೆ ಪಿಕಪ್ ಮಾಡ್ಕೊಂಡು ಆಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಮನೆಯಿಂದ ಹೊರಟು ಮೇನ್ ರೋಡ್ ಹತ್ರ ಬರ್ತಾ ಇದ್ದೀನಿ. ಕಸ್ಟಮರ್ ಬೇರೆ ಫೋನ್ ಮಾಡಿಲ್ಲ, ಮಾಡ್ಬೋದು. ಮೇನ್ ರೋಡಿಗೆ ಬಂದೆ, ತುಮಕೂರು ಹೈವೇಗೆ. ಇವರೇ ರವೀಣ್ಣ, ನಮ್ಮ ಬ್ರದರು. ರೋಡ್ ಹತ್ರ ಬಂದೆ. ಬೆಳಗ್ಗೆನ ಬಾಗ್ ಬೀಳ್ತಾ ಇದೆ. ರವೀಣ್ಣ ಬರ್ಕೊಟ್ಟಿರೋದು ಓಮ್ ಹೋಗ್ಬಿಡುತ್ತೆ ಅಂತೇಳಿ ವೈಫರ್ ಆಗ್ತಾ ಇಲ್ಲ. ಓಮ್ ಕಾಣ್ಬೋದು. ನಮ್ಮ ರವಿ ಸ್ವಾಮಿಗಳು, ನಮ್ಮ ಬ್ರದರು, ನಮ್ಮ ರವೀಣ್ಣ ಬರ್ಕೊಟ್ಟಿದ್ದು ಓಮು. ಅದು ಗಾಡೀಲಿದ್ರೇ ಗಾಡಿ ಹೊಡಿಯೋಕೆ ಒಂಥರ ಮಜಾ. ನೈಸ್ ರೋಡ್ ಹತ್ರ ಬಂದೆ, ಮಾಧವರಾಜ್ ಮಿಷನ್ ಹತ್ರ. ನಮ್ಮ ಗಾಡೀಲಿ ಡೀಸೆಲ್ ಲೈಟ್ ಇದು. ಹೋಗ್ತಾ ಇದ್ದೀನಿ ಪಿಕಪ್ಪಿಗೆ. ಇನ್ನೇನು ತುಮಕೂರು ಹೈವೇ ತೊಗೊತಾ ಇದ್ದೀನಿ. ಟೋಲಲ್ಲಿ ಹೊರಟೋಗ್ಬಿಡ್ತೀನಿ. ಪಿಕಪ್ಪಿಗೆ ಲೇಟ್ ಆಗಿಬಿಡುತ್ತೆ. 100 ರೂಪೀಸ್ ಎಲ್ಲ ಮುಖ ನೋಡ್ಕೊಂಡು ಕೂತ್ರೆ ಆಗೋದಿಲ್ಲ. ಟೋಲ್ ಎಂಟ್ರಿ ಆಗ್ತಾ ಇದ್ದೀನಿ. ಕೆಳಗಡೆನೂ ಜಾಮ್ ಇರೋದಿಲ್ಲ, ಬಟ್ ಹಂಪೆಲ್ಲ ಎಗರ್ಸ್ಕೊಂಡು ಹೋಗೋ ಅಷ್ಟೊಳಗಡೆ ಅದೇ ಟೈಮ್ ಆಗುತ್ತೆ. ಹೀಗಾಗಿ ರೋಡ್ ಏನೋ ಕ್ಲಿಯರಾಗಿ ಕಾಣ್ತಾ ಇಲ್ಲ ಗಾಯ್ಸ್. ಏನು ಮಾಡೋದು, ಟೋಲಲ್ಲಿ ಯಾವ ಇಡಿಯಟ್ ಇರಲಿಲ್ಲ. ಒಳಗಡೆ ಇದ್ರೇನೋ ಗಾಡಿ ನಂಬರ್ ಹಾಕ್ಕೊತಾರೆ. ಅಂದರೆ ಗಾಡಿ ಫಾಸ್ಟಾಗಿ ಹಚ್ಚಿಲ್ಲ, ಯಾಕಂದರೆ ಲೋಕಲ್ ಟೋಲ್ ಅಡ್ಡಾಡೋದಲ್ಲ ಅಂತ ಹೇಳ್ಬಿಟ್ಟು ಹೈವೇ ಹತ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಫ್ಲೈಓವರ್ ಹತ್ತೀನಿ. ನನ್ನ ಪುಣ್ಯ ಫ್ಲೈಓವರ್ ಏನಾದರೂ ಕ್ಲೋಸ್ ಇತ್ತು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಗಾಯ್ಸ್. ಡೀಸೆಲ್ ಲೈಟ್ ಈ ಥರ ಬರುತ್ತೆ. ಎನಿ ಬುಕ್ಕಿಂಗ್ ಕಾಲ್ ಮಾಡಿ. AC ಆ್ಯಂಡ್ ನಾನ್ AC ಎನಿ ಬುಕ್ಕಿಂಗ್ ಯಾವುದಿದ್ರೂ ಕಾಲ್ ಮಾಡಿ.
QLED ಸ್ಕ್ರೀನು ನೋಡ್ಬೋದು. ಸ್ಕ್ರೀನ್ ಕ್ಲಿಯರಿಟಿ ಹೇಗಿದೆ ಅಂತ. QLED ಫ್ಲೈಓವರ್ ಹತ್ತತ್ರ ಬಂದಿದ್ದೀನಿ. 8 ಮೈಲ್ ಫ್ಲೈಓವರ್ ಹತ್ತತ್ರ ಎಲ್ಲ ನಮ್ಮ ಲಾರಿಗಳು, ನಮ್ಮ ಡ್ರೈವರ್ಗಳು ರಾತ್ರಿ ಎಲ್ಲ ಮಾರ್ಕೆಟಿಗೆ ಲೋಡ್ ತರೋದಕ್ಕೆ ನೈಟೆಲ್ಲ ನಿದ್ದೆ ಇಟ್ಟು ಓಡಿಸ್ಕೊಂಡು ಬಂದಿರ್ತಾರೆ. ಬೆಳಗ್ಗೆ 6 ಗಂಟೆ ಒಳಗಡೆ ಮಾರ್ಕೆಟ್ ಜಾಮ್ ಆಗಿಬಿಡುತ್ತೆ. 4 ಗಂಟೆ 3 ಗಂಟೆಗೆಲ್ಲ ಜಾಮ್ ಆಗಿಬಿಡುತ್ತೆ. ಪಾಪ ಲೋಡ್ ಗಾಡಿಗಳೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ ಫ್ಲೈಓವರ್ ಮೇಲೆ ಓಡಿಸ್ಕೊಂಡು. 6 ಗಂಟೆ ಒಳಗಡೆ ಹೋದರೆ ಜಾಮ್ ಆಗಿಬಿಡುತ್ತೆ. 3 ಗಂಟೆ ಒಳಗಡೆ ಮಾರ್ಕೆಟ್ ರೀಚ್ ಅನ್ನೋಂತ ಬಂದಿರ್ತಾರೆ. ರೋಡಲ್ಲಿ ಏನಾದ್ರು ತೊಂದರೆ ಆಗ್ಬಿಟ್ಟು ಲೇಟಾಗಿರುತ್ತೆ ಕೆಲವು. ಯಾಕಂದರೆ ನಾವು ಲಾರಿ ಡಿಪಾರ್ಟ್ಮೆಂಟಲ್ಲಿ ಇದ್ದು ಲಾಸ್ಟಿಗೆ ಫೈನಲ್ ಕ್ಯಾಬಿಗೆ ಬಂದಿರೋರು. ನಾವು ಮಾರ್ಕೆಟ್ ಲೈನಲ್ಲಿ ಟೈಮಿಂಗ್ ಸ್ಲೋ ಇಡಲ್ಲ. ನಮ್ಮ ರೋಡ ನಾವು ಎಲ್ಲ ಅದರಲ್ಲೇ ಇದ್ದಿದ್ದು. 8 ಮೈಲ್ ಫ್ಲೈಓವರ್ ಮೇಲೆ ಇದ್ದೀನಿ ಗಾಯ್ಸ್. ಫ್ಲೈಓವರ್ ಹಿಡಿದ ಮೇಲೆ ಮಾಡ್ತೀನಿ. ಗಾಡಿ ಸ್ಪೀಡ್ ಮೀಟ್ರ್ ಕಾಣೋದಿಲ್ಲ. ಗಾಡಿ ಒಂದು 85-90 ರೇಂಜಲ್ಲಿದೆ. ನೈಟೇ ಡೀಸೆಲ್ ಬೇರೆ ಫುಲ್ ಮಾಡ್ಕೊಂಡು ಗಾಡಿ ನಿಲ್ಲಿಸಿದ್ದೆ. ಕಸ್ಟಮರ್ ಅಡ್ವಾನ್ಸ್ ಹಾಕಿದ್ರು, ಡೀಸೆಲ್ ಅಡ್ವಾನ್ಸ್ ಅಂತಂದೇಳಿ. ಓಕೆ, ಈ ಗಾಡಿ ಕಾಣ್ಬೋದು ಗಾಯ್ಸ್ ನಿಮಗೆ. ಇದು ಎಲ್ಲ ನಾರ್ತ್ ಕರ್ನಾಟಕ ಸೈಡ್ದಿದು. ನಾರ್ತ್ ಕರ್ನಾಟಕ ಅಲ್ಲಿ ನಮ್ಮ ಸ್ನೇಹಿತರುಗಳಿದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂತಾರೆ, ನಮಗೆ ಬಾಡಿಗೆನೇ ಇಲ್ಲ ಅಂತಲೇ ಹೇಳ್ಬಿಟ್ಟು. ಈ ಕೆಲವರು ನಾರ್ತ್ ಸೈಡ್ ಅದರೆಲ್ಲ ವೈಟ್ ಬೋರ್ಡಲ್ಲಿ ಈ ಥರ ಗಾಡಿಗಳು, ಕ್ರುಷರ್ ಗಾಡಿಗಳಿದು, ಟುಫಾನ್ ಕ್ರುಷರ್ ಬರುತ್ತಲ್ಲ ಆ ಗಾಡಿಗಳಲ್ಲಿ ಇಟ್ಕೊಂಡು ಬಾಡಿಗೆ ಹೊಡಿತಾರೆ. ಹಾಗಾಗಿ ಅಲ್ಲೆಲ್ಲ ಬಾಡಿಗೆನೇ ಇರೋದಿಲ್ಲ. ನಮ್ಮ ಬೆಂಗಳೂರಲ್ಲೆಲ್ಲ ಹಿಡ್ದಾಕ್ತೀವಿ. ಏನಂತಂದರೆ ಅದಕ್ಕೆ ಅವರು ಪ್ಲ್ಯಾನ್ ಮಾಡಿಬಿಟ್ಟು ಈಗ ಟೈಮು 4:20 ಆಗಿದೆ. ಟೈಮ್ ಬಂದು ಈ ಟೈಮಿಗೆ ಬಂದಿದ್ದಾರೆ. ಚಾಳಿ ಕ್ರಾಸ್ ಹತ್ತತ್ರ ಬಂದಿದೆ ಗಾಡಿ. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ಗೊರಂಟೆ ಫ್ಲೈಓವರ್ ಹಿಡಿತಾ ಇದ್ದೀನಿ. 8 ಮೈಲಲ್ಲಿ ಹತ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಬೆಂಗಳೂರು ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ. ಇನ್ನೇನು ಗೊರಂಟೆಪಾಳ್ಯ ಸಿಗ್ನಲ್ ಬಂದ್ಬಿಡುತ್ತೆ. ಹಲೋ, ಎಲ್ಲಿದ್ದೀರಾ? ಓಕೆ ಬನ್ನಿ ಆಯಿತು. 9 ಹೇಳಿದ್ರೆ ಸಿಗ್ತೀನಿ ಬನ್ನಿ. ಓಕೆ. ನೋಡಿ ಸ್ನೇಹಿತರೆ, ಗೊರಂಟೆಪಾಳ್ಯ ಸಿಗ್ನಲ್ಲು ರೆಡ್ ಇತ್ತು. ಗಾಡಿ ಬಂದ ತಕ್ಷಣ ಗ್ರೀನ್ ಆಯಿತು. ಟೈಮ್ ಬೇರೆ ಇಲ್ಲ ಅನ್ಕೊಂಡು ಬಂದೆ. ಇದು ಲಾಗ್ ಕ್ಯಾಮ್ರಾಗಳಿದೆ ಇಲ್ಲಿ. 1 ನಿಮಿಷ. ಈ ಲಾಗು ವಿಡಿಯೋ ಎಲ್ಲ ಮಾಡೋ ಅಂತ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಬಸವರಾಜು ಅಂತ ಇದ್ದಾರೆ, ನಮ್ಮ ಬ್ರದರು, ನನ್ನ ತಮ್ಮ. ಅವರು ಸಜೆಷನ್ ಮಾಡಿದ್ದು ನಾವು ಒಂದು ಮಾಡಿ ನೋಡಿ ಅಂತಂದೇಳಿ. ಸೊ ಹಂಗಾಗಿ ಈ ಕ್ರೆಡಿಟ್ಗೋಷ್ಟು ವೀಡಿಯೋದು ಮಾಡೋಕ್ಕೆಲ್ಲ ನಮ್ಮ ಬಸವರಾಜನೇ ಕಾರಣ, ನಮ್ಮ ತಮ್ಮ. ಅವ್ರ ಫೋಟೋ ಹಾಕ್ತೀನಿ ವೀಡಿಯೋ ಮಧ್ಯದಲ್ಲಿ ನೋಡಿ. ಅವ್ರು ಹೇಳಿದ್ದಕ್ಕೋಸ್ಕರ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಇದು ಫಸ್ಟ್ನೇ ವೀಡಿಯೋ. ಇವತ್ತು ಗಾಡಿ ತಗೊಂಡು 6 ಇಯರ್ ಕಂಪ್ಲೀಟ್ ಆಗಿ 7 ಇಯರ್ ರನ್ನಿಂಗ್ ಇದೆ. ರಾಘವೇಂದ್ರ ಸ್ವಾಮಿ ದಯೆ, ಕೃಪಾ ಕಟಾಕ್ಷ, ನಾನು ಅತಿಯಾಗಿ ನಂಬಿರೋಂಥ ಭಗವಂತಂದೇ ಇವತ್ತು ನನಗೆ ಬಾಡಿಗೆ ಬಂದಿದೆ. ಅದು ನನಗೆ ಗಾಡಿ ಬರ್ತಡೇ ಡೇಟು ಕೂಡ ಮರ್ತಿರಲಿಲ್ಲ. ಬಟ್ ನಾನು ಅದು ನೆನ್ಪು ಮಾಡ್ಕೊಂಡಿರಲಿಲ್ಲ. ಆಮೇಲೆ ಡೇಟೆಲ್ಲ ಟ್ಯಾಲಿ ಮಾಡಿದರೆ ಇದು ಹೇಳಿದರು. ಇದು 1 ಡೇ ಮಂತ್ರಾಲಯ ರೌಂಡ್ ಟ್ರಿಪ್ಪು. ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ. ನಮ್ಮ ಅಂಬರೀಷ್ ಅಣ್ಣನ ಸಮಾಧಿ, ನಮ್ಮ ರಾಜ್ಕುಮಾರ್ ಸಮಾಧಿ, ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಸಮಾಧಿ, ಅಪ್ಪು ಸಮಾಧಿ ಅಲ್ಲಿದ್ದೀನಿ. ಕಂಠೀರವ ಸ್ಟುಡಿಯೋ. ನಾವು ಗಾಡಿ ಎಲ್ಲ ರೆಡಿ ಮಾಡಿಸೋದಿಲ್ಲ ಲಗ್ಗೆರೆ ಮುಂದೆ ಲಗ್ಗೆರೆ ಗ್ಯಾರೇಜ್, ರವೀಣ ಗ್ಯಾರೇಜ್ ಅಂತಂದೇಳಿ. ಸುಮಾರು ಒಂದು 8-9 ವರ್ಷದಿಂದ ಅಲ್ಲೇ ಗಾಡಿಗಳು ಕೆಲಸ ಮಾಡಿಸ್ತಾ ಇರೋದು. ಇದು ರಿಂಗ್ ರೋಡ್ ಎಲ್ಲ ನೋಡಿರ್ತೀರ ಸ್ನೇಹಿತರೆ. ಲಾಂಗ್ ಆಗ್ಬಿಡುತ್ತೆ, ಬೋರ್ ಹೊಡಿಯುತ್ತೆ ನೋಡೋರಿಗೆ. ನೆಕ್ಸ್ಟು ಕಸ್ಟಮರ್ ಪಿಕಪ್ ಮಾಡ್ಕೊಂಡಾಗಿ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಪಿಕಪ್ ಬಂದು ಯೂನಿವರ್ಸಿಟಿ ಜ್ಞಾನ ಭಾರತಿ ಲಗ್ಗೆರೆ ಹತ್ರ ಇದ್ದೀನಿ. ಓಕೆ ಸ್ನೇಹಿತರೆ, ಹೇಳಿ ಬಂದ್ಬಿಟ್ಟೆ. ಕರೆಕ್ಟಾಗಿ ಮನೆ 4 ಗಂಟೆಗೆ ಹೊರಟಿದ್ದೆ. ಅರ್ಧ ಗಂಟೆ ಎಲ್ಲ 9 ರೀಚ್ ಆಗ್ಬಿಟ್ಟೆ.
25 ಕಿಲೋಮೀಟ್ರು. ಏನಪ್ಪ ಅಂತಂದರೆ ಟ್ರಾಫಿಕ್ ಇಲ್ಲ, ಹಾಗಾಗಿ ಬೇಗ ರೀಚ್ ಆಗಿಬಿಟ್ಟೆ. ಬಸವರಾಜು ತೋರಿಸ್ತೀನಿ ವಿಡಿಯೋ ಮಧ್ಯದಲ್ಲಿ ಫೋಟೋ ಹಾಕ್ತೀನಲ್ಲ, ಇವರೇ ನೋಡಿ ನಮ್ಮ ತಮ್ಮ. ಏನು ಅವನಿಂದನೇ ವಿಡಿಯೋ ಮಾಡ್ತಿರೋದು. ನಾನು ಆಲ್ರೆಡಿ ಹೇಳೇ, ನನಗೆ ಒಂದು 6 ತಿಂಗಳೇನ ಆಯಿತು. ಲಾಸ್ಟ್ ಟೈಮ್ ಒಂದು ಧರ್ಮಸ್ಥಳ ಬಾಡಿಗೆ ಹೋಗ್ಬೇಕಾರೆ, ಧರ್ಮಸ್ಥಳ ಹೊರನಾಡು. ನಾನು ತಲೆ ಕೆಡಿಸ್ಕೊಂಡಿರಲ್ಲ, ಟೈಮ್ ಸಿಗೋಲ್ಲ ಅಂತಂದೇಳಿ ಅಂಗಡಿ ಜಂಕ್ಷನಲ್ಲಿದ್ದೀನಿ. ನಮ್ಮ ಶಿಷ್ಯ ಒಂದು ಗಾಡಿ ಬಸ್ಸು ಫೋನ್ ಹಾಕ್ಬಿಟ್ಟು 900 ಇದ್ದೀನಿ. ಅವ್ರು ಫೋನ್ ಮಾಡಿಬಿಟ್ಟು ಯಾಕೆ ಮಗ ಇಷ್ಟು ಬೇಕಾಗಿದ್ದೀನಿ, ಹಿಂಗೆ ಮಾತ್ರಲ್ಲ ಹೋಗ್ತಾ ಇದ್ದೀನಿ ಅಂದೆ. ಇರೋ ಮಗ 900 ಬರ್ತೀನಿ, ಓಂ ಶಕ್ತಿ ಬಾಡಿಗೆ ಹೋಗಿದ್ದೀನಿ, ಬರ್ತಾಯಿದ್ದೀನಿ ಅಂತ ಅಂದ. ಸರಿ ಆಯಿತು ಅಂತ ಹೇಳಿ 900 ಹಾಕ್ತೀನಿ. ಕಸ್ಟಮರ್ ಬೇರೆ 5 ಗಂಟೆ ಹೇಳೋರೆ, ಶಾರ್ಪ್ 5 ಗಂಟೆ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಇಲ್ಲೇ ಟೀ ಕುಡ್ಕೊಂಡು ಇಲ್ಲೇ ಹಾಕಿರ್ತೀನಿ ಸ್ನೇಹಿತರೆ. ಕಸ್ಟಮರೆಲ್ಲ ಪಿಕಪ್ ಮಾಡ್ಕೊಂಡು 5 ಗಂಟೆ ಅಂತ ಹೇಳಿದ್ರು, 8 ಗಂಟೆ ಆಯಿತು. EMI ಲೇಟ್ ಮಾಡಿದ್ದು ಡೀಸೆಲ್ ಖಾಲಿಯಾಗಿ. ಕಸ್ಟಮರೆಲ್ಲ ಪಿಕಪ್ ಮಾಡ್ಕೊಂಡು 5 ಗಂಟೆ ಅಂತ ಹೇಳಿದ್ರು, 8 ಗಂಟೆ ಆಯಿತು. ಈಗ 8 ಮೈಲ್ ಫ್ಲೇವರ್ ಮೇಲೆ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಮಂತ್ರಾಲಯ ಮುಟ್ಟೋ ಅಷ್ಟೊತ್ತಿಗೆ ಸಾಯಂಕಾಲ ಒಂದು 4 ಗಂಟೆ ಆಗುತ್ತೆ. ಟಿಫನೇ ಬೇರೆ ಹಾಕ್ಬೇಕಂತ ಗಾಡಿನ, ಮತ್ತು ನೈಟ್ ರಿಟರ್ನ್ ಬರಬೇಕು. 8 ಮೈಲ್ ಫ್ಲೇವರ್ ಮೇಲೆ ಇದ್ದೀನಿ. ಅಲ್ಲಿ ಓಪನ್ ಆಯ್ತಾ ಹೆಂಗೆ? ಇಲ್ಲೇ 8 ಮೈಲ್ ಫ್ಲೇವರು. ಸರಿ ಅಣ್ಣ, ಆಯ್ತು ಅಂಕಲ್. 8 ಮೈಲ್ ಟೋಲ್ ಹತ್ರ ಇದ್ದೀನಿ. ಪಿಕಪ್ ಮಾಡ್ಕೊಂಬಂದೆ. ಟೋಲು ಜಾಮೇನಿಲ್ಲ. ಮಂತ್ರಾಲಯ ಬೃಂದಾವನ ಕಣ್ಣು ತುಂಬಿದೆ. ರಾಘವೇಂದ್ರ ನಮ್ಮ ಜೀವನಿ. ಮಂತ್ರಾಲಯ ರೀಚ್ ಆದೆ. ಮಂತ್ರಾಲಯ ರೀಚ್ ಆದಾಗ 4:30 ಆಗಿತ್ತು. ಮಾಡೋಕ್ಕಾಗಲಿಲ್ಲ ಬರುವಾಗ, ಯಾಕಂದರೆ ಟ್ರೈನಿಗೆಲ್ಲ ರಿಟರ್ನ್ ಹೋಗೋದು. ಮಂತ್ರಾಲಯ ರಿಟರ್ನ್ ಸೈಡ್ ಇದೆಲ್ಲ ಹೊಸನಾಗುವ ವೀಣಾ ಪಂಡಿತ ಸುಂದರ. ನಾನು ಕೂಡ ರಾಯರ ದರ್ಶನ ಮಾಡ್ಕೊಂಡೆ. ರಾಯರ ದರ್ಶನ ಮಾಡ್ಕೊಂಡ ತಕ್ಷಣ ಬೆಳಿಗ್ಗೆ 6 ಗಂಟೆ 5:45 ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೇರೆ ಗಾಡಿ ಮತ್ತು ಇರೋದ್ರಿಂದ